ನೋಡ್ತಾ ಇದ್ದೀರಾ ಅನುಸ್ವರ್ ಕನ್ನಡ ಚಾನಲ್. ಸೊ ಇವತ್ತು ಮಧ್ಯಾಹ್ನ ಆಗಿದೆ, ಸುಬ್ಬು ಊಟದ ಟೈಮು. ನಿದ್ದೆ 1 ಅವರ್ ಮಾಡ್ದ, ಪರವಾಗಿಲ್ಲ ಇವತ್ತು. ಸೊ ಊಟದ ಟೈಮ್ ಆಗಿರೋದ್ರಿಂದ ಕಿಚನಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಂಗೆ ಏನಾದರೂ ಕೆಲಸ ಇದ್ದಾಗ ಹಿಂಗೆ ಕಿಚನಲ್ಲಿ ಸ್ಪೂನ್ ಅದೆಲ್ಲ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ಸ್ಟಾರ್ಟಿಂಗಲ್ಲೇ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ನಾನೇ ತಗೊಂಡಿದ್ದು. ಇದು ಬಂದು ನ್ಯೂಟ್ರಿ ಪ್ರೋ ಅವ್ರದ್ದು ಬ್ಲೆಂಡರ್ 2 ಜಾರ್ಸ್ದು. ತುಂಬ ಚೆನ್ನಾಗಿದೆ. ನಾನೀಗ ಆಲ್ರೆಡಿ ಯೂಸ್ ಮಾಡಿದೆ ಪೌಡರ್ ಮಾಡೋಕ್ಕೆ. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಬೇಗ ಪೌಡರ್ ಆಯಿತು. ಇದು ಚಿಕ್ಕ ಜಾರು, ಇದು ಒಂದು 300 ml. ಇನ್ನೊಂದು ಕೊಟ್ಟಿದ್ದಾರೆ, ಮೇ ಬಿ ಇದು 500 ml ಇರ್ಬೋದು. ಸೊ ಚೆನ್ನಾಗಿದೆ. 2 ಜಾರ್ಸ್ 2 ಜಾರ್ಸ್ 3 ಜಾರ್ಸ್ ಎರಡು ಬರುತ್ತೆ. ಎರಡರಲ್ಲಿ ಯಾವ್ದು ಬೇಕೋ ಅದನ್ನ ತಗೋಬಹುದು. ಸೊ ಇದನ್ನ ನಾವು ಬ್ಲೇಡ್ಗೆ ಹಾಕಿ ರಿಮೂವ್ ಮಾಡಿ ಆಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಕೂಡ ನಾವು ಇಟ್ಕೋಬಹುದು. ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನಾನು ತುಂಬಾ ದಿನದಿಂದ ತಗೋಬೇಕಂತ ಇದ್ದೆ. ಸೊ ಫೈನಲಿ ನ್ಯೂಟ್ರಿ ಪ್ರೋ ಅವ್ರದ್ದು ತಗೊಂಡಿದ್ದೀನಿ. ಇದು ಬೇರೆ ಬೇರೆ ಬ್ರ್ಯಾಂಡಲ್ಲೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ತಗೊಂಡೆ. ನೋಡಿ, ಇದು ಬಂದು ಬ್ಲೇಡು, ಜೊತೆಗೆ ಇದು ಇನ್ನೊಂದು ಜಾರು. ಇದನ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ. 500 ml ಇದು ಜಾರು. ನಾನು ಫಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ ಜೀರಿಗೆ ಮೆಣಸು ಪೌಡರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಅಲ್ಲ ಸುಬ್ಬು? ಅಲ್ವಾ? ಟ್ರೈನ್ ಕಿಸ್ ಕೊಟ್ಬಿಡ. ಹೆಂಗಪ್ಪ ಕೊಡೋದು? ಇನ್ನೊಂದ್ಸರಿ ಕೊಟ್ಬಿಡಪ್ಪ. ಪ್ಲೇನ್ ಕಿಸ್ ಕೊಟ್ಬಿಡಪ್ಪ. ತಗೋ ಹಾಕಾನು. ಸೊ ಇವ್ನಿಗೆ ಬೆಳಗ್ಗೆ ನಾನು ಸರಿ ಮಾಡ್ತಾ ಇದ್ದೆ, ಬಟ್ ಮತ್ತೆ ಎಷ್ಟರಲ್ಲಿ ಏನೋ ತಿನ್ಸ್ಬಿಟ್ಟಿದ್ರು. ಅದಕ್ಕೆ ಅದನ್ನ ಹಂಗೆ ಕವರ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಅದೇ ಸರಿನ ಮಾಡಿ ಸುಬ್ಬು ಅವ್ರಿಗೆ ತಿನ್ಸ್ಬೇಕು. ಸೊ ಇದು ನಾನು ಮೊನ್ನೆ ಪ್ರಿಪೇರ್ ಮಾಡಿದ್ನಲ್ಲ, ಅದೇ ಸರಿ. ನನ್ನ ಸುಬ್ಬುಗೆ ತುಂಬ ಇಷ್ಟ ಆಗಿದೆ, ತಿಂತಾನೆ. ಇವನ್ ನಾನು ಇದನ್ನೇ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಕುಡಿದಿರ್ತೀನಿ. ಸೊ ಮಧ್ಯಾಹ್ನ ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಆ ಥರ. ಸೊ ಇದು ಸ್ವಲ್ಪ ಗಟ್ಟಿ ಹಾಕಬೇಕು. ಆದ್ಮೇಲೆ ಸುಬ್ಬುಗೆ ತಿನ್ನಿಸ್ಬೇಕು. ಅದೆಲ್ಲ ಬಿಡು ನೀನು, ಅದೆಲ್ಲ ಬಿಡು. ಏನಿದು? ತಗೋ. ಏನದು? ಹೈಫೈ ಮಾಡು ಜನ, ಇಲ್ಲಿ ಹೈಫೈ. ಅದು ಬಿಡು, ಹೈಫೈ ಮಾಡು. ಈ ಕಡೆ ಕೈಯಲ್ಲಿ ಮಾಡಬೇಕು, ರೈಟ್ ಹ್ಯಾಂಡ್. ಹೈಫೈ ಮಾಡು. ಹೋಗಿ ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಹೈಫೈ. ಗುಡ್ ಬಾಯ್. ಓಕೆ ಓಕೆ ಮಾಡು, ಓಕೆ ಮಾಡು, ಓಕೆ ಮಾಡು. ಅಲ್ಲೆಷ್ಟೊತ್ತು ಕೂರ್ಸಿದ್ರು ಆರಾಮಾಗಿ ಕೂತಿರ್ತೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಇನ್ನೂ ಗಟ್ಟಿ ಆಗೋದಿದೆ. ಆದ್ಮೇಲೆ ಸುಬ್ಬುಗೆ ತಿನ್ನಿಸ್ಬೇಕು. ಸೊ ಎಸ್ ಫ್ರೆಂಡ್ಸ್, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಪೂರ್ತಿ ಹೆಂಗೆ ಹೋಗುತ್ತೆ ಅನ್ನೋದನ್ನ, ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ರೆಕಾರ್ಡ್ ಮಾಡಿ ಶೇರ್ ಮಾಡ್ತೀನಿ. ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೆ ಹೋಗುತ್ತೆ ಅಂತ, ಬಟ್ ಶೇರ್ ಮಾಡ್ತೀನಿ. ಓಕೆನಾ? ಮತ್ತೆ ನಾನು ಪಾಪಕ್ಕೆ ಫೀಡ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಶಾಪಿಂದ ವಾಪಸ್ ಬರಬೇಕಾದ್ರೆ ಸುಮಾರು ಒಂದು 7:30 ಆಗಿತ್ತು. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಹಾಗೆ ಎವ್ರಿ ವೀಕ್ ನಾನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತೀನಿ. ಅಂದರೆ ನಾವು ಶಾಪಿಂದ ಬರುವಾಗ ಅದೇ ರೋಡಲ್ಲಿದೆ. ಸೊ ಅಲ್ಲೇ ಹೋಗಿ ಎಳ್ಬತ್ತಿ ಹಚ್ಚೋದು ಹರಕೆ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಮುಗಿಸಿ ಹಾಗೆ ಬರುವಾಗ ಮನೆಗೆ ಸ್ವಲ್ಪ ತರಕಾರಿಗಳನ್ನ ತೊಗೊಬಿಟ್ಟು ಬಂದಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನನಗೆ ಅದು ಒಂದು ರೂಢಿ ಇದೆ, ಶನಿ ಮಹಾತ್ಮಂಗೆ ಎಳ್ಬತ್ತಿ ಹಚ್ಚಿದ್ರೆ ಅದು ಏನೋ ಒಂಥರ ನನಗೆ ಪಾಸಿಟಿವ್ ವೈಬ್ಸ್. ಸೊ ನಾನು ತುಂಬ ದಿನ ಆಗಿತ್ತು, ಪಾಪು ಬಂದಾಗಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹೆಂಗೂ ಶಾಪ್ಗೆ ಹೋಗ್ಬಿಟ್ಟು ಬರ್ತೀವಲ್ಲ, ಹಂಗೆ ಮನೆಗೆ ಬರೋವಾಗ ಹಚ್ಬಿಟ್ಟು ಬರುತ್ತೆ ಅಂತ ಎವ್ರಿ ವೀಕ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಸ್ಯಾಟರ್ಡೆ ಆಗಿರೋದ್ರಿಂದ ಅಲ್ಲೇ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬರೋದು.
ಸೊ ಹಂಗೆ ನಾಳೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆ ಸಂಡೇ ಪ್ರಿಪ್ರೇಷನ್ ಅಂದರೆ ನಾನ್ ವೆಜ್ ಏನಾದರೂ ಮಾಡೋಣ ಅಂತ. ಸೊ ಎಲ್ಲ ತೊಗೊಬಿಟ್ಟು ಬಂದಿದೆ. ನಾನು ಏನು ಮೇಲ್ಗಡೆಗೆ ತೊಗೊಬಂದಿದ್ದೆ ಅದನ್ನೇ ಕೆಳಗಡೆಗೂ ಕೂಡ ಸಪ್ರೇಟಾಗಿ ತೊಗೊಬಂದಿದ್ದೆ. ಮೇಲ್ಗಡೆಗೆ ತೊಗೊಬರೋದು ರೆಸಿಪಿಗೆ, ಕೆಳಗಡೆಗೆ ತೊಗೊಬರೋದು ನಮಗೆಲ್ಲರಿಗೂ ಅಂತ ಹೇಳಿ. ಸೊ ಇಲ್ಲಿ ನಾನು ಎಲ್ಲ ತೊಗೊಬಂದಿರೋ ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಸೊ ಟೊಮೆಟೊ ನಾನು ಯೂಶ್ವಲಿ ಮೇಲ್ಗಡೆಗೆ ಹುಳಿ ಟೊಮೆಟೊ ತೊಗೊಬರಲ್ಲ, ಯಾಕಂದರೆ ಬೇಗ ಹಾಳಾಗುತ್ತೆ. ಆ್ಯಪಲ್ ಟೊಮೆಟೊದು ಸ್ವಲ್ಪ ದಿನ ನಾವು ಸ್ಟೋರ್ ಮಾಡ್ಬೋದು. ಸೊ ಅದನ್ನು ಈ ಥರ ಈ ಫ್ರಿಜ್ ಬಾಸ್ಕೆಟಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅದರಲ್ಲಿರೋಂಥ ನೀರೆಲ್ಲ ಡ್ರೈನ್ ಔಟ್ ಆಗೋವರೆಗೂ ಅಲ್ಲೇ ಇಟ್ಕೊಂಡಿರ್ತೀನಿ. ನೀರೆಲ್ಲ ಸ್ವಲ್ಪ ಒಣಗಿದೆ ಅಂತ ಅಂದರೆ ಆರಿದೆ ಅನಿಸಿದಾಗ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಖಾಲಿಯಾಗಿ ಹೋಗಿತ್ತು. ಅದನ್ನೆಲ್ಲ ನಾನು ತೊಗೊಬಂದು ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಸೊ ನಾಳೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನ್ ವೆಜ್ ಮಾಡೋದಕ್ಕೆ. ಯಾಕಂದರೆ ನಾಳೆ ನಾನು ಒಂದು 4-5 ನಾನ್ ವೆಜ್ ರೆಸಿಪೀಸ್ ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನ್ ವೆಜ್ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೆಟೊ ಇದೆಲ್ಲ ಬೇಕೇ ಬೇಕಲ್ವ. ಸೊ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನಾನು 1-2 ದಿನದಲ್ಲಿ ರೆಸಿಪಿ ಮಾಡಿಕೊಂಡ್ರೆ ನನಗೆ ಪೂರ್ತಿ ವಾರಕ್ಕೆ ಆಗೋಷ್ಟು ಮ್ಯಾನೇಜ್ ಆಗುತ್ತೆ. ಸೊ ಅದಕ್ಕೆ ನಾನು ರೆಸಿಪಿ ಶೂಟ್ನ ಭಾನುವಾರ ನಾನ್ ವೆಜ್, ಸೋಮವಾರ ವೆಜ್ ಈ ಥರ ಡಿವೈಡ್ ಮಾಡ್ಕೋತೀನಿ. ಸೊ ವೀಕ್ ಪೂರ್ತಿ ನಾನು ರೆಸಿಪಿ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ 2 ದಿನದಲ್ಲಿ ಮುಗಿಸ್ಕೋತೀನಿ. ಸೊ ಇಲ್ಲಿ ನಾನು ಕೊತ್ತಂಬರಿ, ಪುದೀನ ಎರಡನ್ನೂ ಬಿಡಿಸಿ ಚೆನ್ನಾಗಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಯಾಕೆ ಎಲ್ಲ ಕಿಚನಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಕಡೆ ಇಟ್ಬಿಡ್ತೀನಿ, ಮರ್ತೋಗ್ಬಿಡ್ತೀನಿ, ಮತ್ತು ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ನಾನು ಯಾವತ್ತು ತಂದಿರ್ತೀನಿ ಆವತ್ತೇ ಮುಗಿಸಿದ್ರೆ ಅದನ್ನು ನೀಟಾಗಿ ಎತ್ತಿಡ್ತೀನಿ. ಇಲ್ಲಾಂದರೆ ಅಲ್ಲೇ ಒಣಗೋಗ್ಬಿಡುತ್ತೆ, ನಾನು ಅದು ನೋಡೋದೇ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಇನ್ನೊಂದು ಕೆಲಸಕ್ಕೆ ಏನಾದರೂ ಒಂಥರ ಅದು ನನ್ನ ಮೈಂಡ್ ಡೈವರ್ಟ್ ಆದಾಗ ಸೊ ಆ ಕೆಲಸ ಅಲ್ಲೇ ಬಿದ್ದುಬಿಡುತ್ತೆ. ಅದಕ್ಕೆ ನಾನು ತಂದಿದ್ದನ್ನ ಹಾಗೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ಈಗ ಆಲ್ರೆಡಿ ಆಗಿತ್ತು. ನಾವು ಆ ಶಾಪಿಂದ ಬಂದ ತಕ್ಷಣವೇ ಊಟ ಮಾಡಿಬಿಡ್ತೀವಿ, ಯಾಕಂದರೆ ಸುಬ್ಬುಗೆ ನಿದ್ದೆ ಬಂದುಬಿಟ್ಟಿರುತ್ತೆ. ಸೊ ಊಟ ಮಾಡಿಬಿಟ್ಟು ಸುಬ್ಬುನ ಎತ್ಕೊಂಡು ಮೇಲ್ಗಡೆ ಬರೋದು, ಅವನ್ನ ಮಲಗಿಸ್ಬಿಟ್ಟು ನಾನು ಇಲ್ಲಿ ಕೆಲಸಗಳನ್ನ ಮಾಡ್ಕೋತೀನಿ. ಈ ಥರ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಎಂಡ್ ಆಗುತ್ತೆ ಕೂಡ. ಸೊ ನೋಡ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಅಂದರೆ ಬಿಡಿಸಿ ಇಟ್ಕೋತಾ ಇದ್ದೀನಿ. ನಂಗೆ ಬೇಕಂದಾಗ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ತೀನಿ. ಸೊ ನನಗೆ ವೀಕ್ಲಿ ಒನ್ಸ್ ಈ ಥರ ಬೇಕಾಗುತ್ತೆ ಸಾಮಗ್ರಿಗಳು. ಅಂದರೆ ನಾನು 2 ಡೇಸ್ ಕುಕ್ ಮಾಡೋದ್ರಿಂದ 2 ಡೇಸ್ಗೆ ಆಗೋಷ್ಟು ಒಂದೇ ದಿನ ತೊಗೊಂಬರ್ತೀನಿ ಅಷ್ಟೇ. ಸೊ ಇವಾಗೆಲ್ಲ ರೆಡಿ ಆದಮೇಲೆ ನಾನು ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಕಿಚನ್ ಏನಂದರೆ ನನಗೆ ರಾತ್ರಿ ಹೊತ್ತು ಫುಲ್ಲು ರೂಟೀನ್ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ರಾತ್ರಿ ಹೊತ್ತು ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಹೊತ್ತು ನನಗೆ ಏನಾದರೂ ಕೆಲಸ ಮಾಡೋಕ್ಕೆ ಮೂಡ್ ಬರುತ್ತೆ. ಸೊ ಇಲ್ಲ ನಾನು ಎಲ್ಲ ಹಂಗಂಗೆ ಮೆಸ್ಸಿಯಾಗಿ ಕಿಚನ್ ಇಟ್ಬಿಟ್ಟಿದ್ದೀನಿ, ಬೆಳಗ್ಗೆ ಬಂದು ಕಿಚನ್ ನೋಡಿದಾಗ ಅಯ್ಯೋ ಇದು ಬೇರೆ ಇದೆಯಾ ಅಂತ ಅನಿಸುತ್ತೆ. ಸೊ ಒಂಥರ ಮೂಡೇ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನು ಆದಷ್ಟು ರಾತ್ರಿ ಹೊತ್ತೇ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ, ಸೊ ದಟ್ ಬೆಳಗ್ಗೆ ಮೂಡ್ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು ಹಂಗಂಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಕೊತ್ತಂಬರಿ ಪುದೀನದಲ್ಲಿ ಸಾಕಷ್ಟು ಮಣ್ಣಿತ್ತು. ಸೊ ಅದೆಲ್ಲ ಕೆಳಗಡೆ ಹೋಗಿಬಿಡುತ್ತೆ ಅಂತ ಹೇಳಿ ನೀಟಾಗಿ ಹಂಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗಂತೂ ಅದು ಯಾಕೋ ಐಸ್ ಕ್ರೀಮ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಶಾಪಲ್ಲಿ ಹೋದ್ರೂ ತಿಂತೀನಿ, ಮನೆಯಲ್ಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾವು ಫ್ರಿಜ್ ಸ್ವಲ್ಪ ಹೊತ್ತು ಆಫ್ ಮಾಡಿದ್ವಿ, ಯಾಕಂದರೆ ಸಿಂಗಲ್ ಫ್ಯೂಸ್ ಆಗಿತ್ತು ಅಂತ ಹೇಳಿ. ಅದಕ್ಕೆ ಅದು ಸ್ವಲ್ಪ ಸೆಟ್ ಆಗಿರಲಿಲ್ಲ. ಅದಕ್ಕೆ ಮತ್ತೆ ಅಲ್ಲೇ ವಾಪಸ್ ಇಟ್ಬಿಟ್ಟು ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಸೊ ಪಾತ್ರೆ ಇದೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿರೋವಂಥದ್ದು. ಸೊ ನಾನು ರೆಸಿಪಿನ ರೆಗ್ಯುಲರಾಗಿ ರೆಕಾರ್ಡ್ ಮಾಡದೆ ಹೋದ್ರೂ ಒಂದೊಂದು ರೆಸಿಪಿ ಏನಾದರೂ ಬೇಕು ತಿನ್ನೋಕ್ಕೆ ಅನಿಸ್ದಾಗ ಖಂಡಿತ ನಾವು ಮೇಲೇ ಮಾಡ್ಕೊಂಡಿರ್ತೀವಿ. ಸೊ ಅದ್ರ ಪಾತ್ರೆಗಳಿರುತ್ತಲ್ಲ ಅದೆಲ್ಲ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸುಬ್ಬು ರಾತ್ರಿ ಹೊತ್ತು ಡೀಪ್ ಸ್ಲೀಪ್ ಮಾಡೋದ್ರಿಂದ ನಾನು ಪಾತ್ರೆ ತೊಳೆದ್ರೂ ಅವ್ನಿಗೆ ಎಚ್ಚರ ಆಗಲ್ಲ, ಸೌಂಡ್ ಮಾಡಿದ್ರೂ ಎಚ್ಚರ ಆಗಲ್ಲ. ಸೊ ಒಂದೊಂದು ದಿನ ಅದು ಏರುಪೇರು ಆಗುತ್ತೆ, ಅಂದರೆ ಎದ್ದು ಕೂತ್ಕೊಳ್ಳೋದು, ಮಧ್ಯರಾತ್ರಿವರೆಗೂ ನಿದ್ದೆ ಮಾಡದಿರೋಂಥದ್ದು. ಸೊ ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ನಾನು ಆದರೆ ಆಗಲಿ ನೀನು ಮಾಡೋಕ್ಕಾಗಲ್ಲ, ಕೆಲಸ ಮುಗಿಲೇಬೇಕು. ಬೆಳಗ್ಗೆಗೂ ಈ ಕೆಲಸನ ನಾನು ಹಂಗೆ ಇಟ್ಕೊಂಡ್ರೆ ದಿನಪೂರ್ತಿ ನಾನು ಏನೇನು ಟು ಡೂ ಲಿಸ್ಟ್ ಇರುತ್ತೋ ಅದೆಲ್ಲ ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ನೈಟೇ ಕ್ಲಿಯರ್ ಮಾಡಿಬಿಟ್ಟು ಮಲ್ಕೋತೀನಿ. ಸೊ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ಸ್ ಅಥವಾ ಜಾಸ್ತಿ ಕೆಲಸ ಇದ್ದಾಗ ಈ ಥರ ನೈಟ್ ಮಾಡ್ಕೊಳ್ಳೋದು ಕಾಮನ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಕಿಚನ್ ಈ ಥರ ಕಾಣ್ತಾ ಇತ್ತು. ಸೊ ಸ್ಲ್ಯಾಬ್ ಒಂದು ಕ್ಲೀನ್ ಮಾಡಬೇಕಾಗಿತ್ತು. ಸ್ಲ್ಯಾಬ್ ಬೆಳಗ್ಗೆನೂ ಕ್ಲೀನ್ ಮಾಡಿರ್ತೀನಿ. ಸೊ ಅದಕ್ಕೆ ನೀಟಾಗಿ ಇವಾಗ ಸಿಂಪಲ್ಲಾಗಿ ಸ್ಕ್ರಬ್ ಏನಿದೆ ಅದರಲ್ಲಿ ನೀಟಾಗಿ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಸಿಂಪಲ್ಲಾಗಿ ಮಾಡ್ತೀನಿ, ಮತ್ತು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ಈ ಕೆಲಸಗಳಲ್ಲಿ. ಯಾಕಂದರೆ ಯಾರೂ ನನಗೆ ಹೆಲ್ಪ್ ಮಾಡೋಕ್ಕೆ ಅಂದರೆ ಹೆಲ್ಪರ್ ಬರಲ್ಲ. ಸೊ ಅದಕ್ಕಾಗಿ ನಾನು
ಎಷ್ಟಾಗುತ್ತೋ ಅಷ್ಟನ್ನು ರಾತ್ರಿ ಟೈಮೇ ಮಾಡ್ಕೋತೀನಿ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಮಾಡ್ತಾಯಿದ್ದೆ ಮೊದಲೆಲ್ಲ, ಅಂದರೆ ಶಾಪ್ ಇಲ್ಲದೇ ಇದ್ದಾಗ, ಪಾಪು ಇಲ್ಲದೇ ಇದ್ದಾಗ ಬೆಳಗ್ಗೆ ಹೊತ್ತು ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮತ್ತು ನನಗೆ ಫ್ರೀ ಟೈಮ್ ಸಿಗದೇ ಇರೋದ್ರಿಂದ ಆದಷ್ಟು ನೈಟ್ ಟೈಮೇ ನನ್ನ ಕೆಲಸ ಆಗೋದು. ಈವನ್ ಎಡಿಟಿಂಗ್ ಕೆಲಸ ಕೂಡ ನಾನು ನೈಟೇ ಮಾಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ಬೇಗ ಮಾಡ್ಕೋತೀನಿ. ಒಂದೊಂದು ದಿನ ಸುಬ್ಬು ಎದ್ಬಿಟ್ರೆ ಯಾವ ಕೆಲಸನೂ ಆಗೋಲ್ಲ, ಅವನ ಜೊತೆ ನಾನು ಮಲ್ಕೋಬೇಕು, ಆ ಥರ ಆಗೋಗ್ಬಿಡುತ್ತೆ. ಸೊ ಫೈನಲಿ ನಾನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಕಿಚನ್ ಈ ಥರ ಕಾಣ್ತಾ ಇದೆ. ಸೊ ಇದನ್ನು ನಾನು ರೆಡಿ ಮಾಡಿ, ಮತ್ತು ನಾನಿಲ್ಲಿ ಬಟಾಣಿ ತೊಗೊಬಂದಿದ್ದೆ. ಸೀಸನ್ ಇರೋದ್ರಿಂದ ಬಟಾಣಿ ಕಡಿಮೆ ರೇಟೇ ಇದೆ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇಗೆ ಬೆಡ್ಶೀಟ್ಸು ಹಾಗೆ ಮ್ಯಾಟ್ ಇದೆಲ್ಲ ವಾಶ್ ಮಾಡೋಣ ಅಂತ ಹೇಳಿ ಹಿಂದಿನ ದಿನವೇ ಎಲ್ಲ ಬಟಾಣಿ ಎಲ್ಲ ಬಿಡಿಸಿ ಅದನ್ನು ಫ್ರಿಜ್ಜಲ್ಲಿಟ್ಟು ಒಗೆಯೋ ಬಟ್ಟೆ ಎಲ್ಲ ಒಂದು ಕಡೆ ಹಾಕಿ, ಬೆಡ್ಶೀಟ್ಸು ಹಾಗೆಯೇ ಮ್ಯಾಟ್ಸ್ ಎಲ್ಲ ನೀರಲ್ಲಿ, ಅಂದರೆ ಸೋಪ್ ಪೌಡರ್ ಹಾಕಿ ಸೋಕ್ ಮಾಡಿ ಅದನ್ನು ನೆಕ್ಸ್ಟ್ ಡೇಗೆ ನೋಡ್ಕೊಳ್ಳೋಣ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ. ಸೊ ಇದು ನನ್ನ ನೈಟ್ ಟೈಮ್ ರೂಟೀನ್. ಸೊ ಹೋಪ್ ನಿಮಗೆ ಮೋಟಿವೇಟ್ ಆಗುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.